ನೆರಳಾದ ನೀಮಮರ. ಒಂದು ಹಳ್ಳಿಯ ಮಧ್ಯದಲ್ಲಿ ದೊಡ್ಡ ನೀಮಮರ ನಿಂತಿತ್ತು. ಆ ಮರಕ್ಕೆ ಸುಮಾರು 100 ವರ್ಷಗಳ ಇತಿಹಾಸ. ಹಳ್ಳಿಯ ಜನರು ಅದನ್ನು ಅಜ್ಜ ಮರ ಎಂದು ಕರೆಯುತ್ತಿದ್ದರು, ಏಕೆಂದರೆ ಅದು ಎಲ್ಲರಿಗೂ ನೆರಳಾಗಿತ್ತು, ಆಶ್ರಯವಾಗಿತ್ತು. ಹಳ್ಳಿಯ ಮಕ್ಕಳು ಶಾಲೆಗೆ ಹೋಗುವ ಮುನ್ನ ಆ ಮರದ ಕೆಳಗೆ ಆಟವಾಡುತ್ತಿದ್ದರು. ಹಿರಿಯರು ಸಂಜೆ ವೇಳೆಯಲ್ಲಿ ಅಲ್ಲಿ ಕೂತು ಹಳೆಯ ಕಥೆಗಳು ಹೇಳುತ್ತಿದ್ದರು. ರೈತರು ಹೊಲದಿಂದ ಬಂದು ದಣಿದಾಗ ಅದರ ನೆರಳಿನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು. ಆ ಹಳ್ಳಿಯಲ್ಲಿ ಅರ್ಜುನ ಎಂಬ 10 ವರ್ಷದ ಹುಡುಗನಿದ್ದ. ಅವನಿಗೆ ಆ ನೀಮಮರ ತುಂಬಾ ಇಷ್ಟ. ಪ್ರತಿದಿನ ಶಾಲೆಯಿಂದ ಬಂದು ಅದರ ಕೆಳಗೆ ಕುಳಿತು ಪಾಠ ಓದುತ್ತಿದ್ದ. ಒಂದು ದಿನ ಗ್ರಾಮ ಪಂಚಾಯಿತಿಯಿಂದ ಸುದ್ದಿ ಬಂತು. ಹೊಸ ರಸ್ತೆ ಮಾಡಲು ಆ ನೀಮಮರವನ್ನು ಕಡಿಯಬೇಕಂತೆ. ಹಳ್ಳಿಯವರು ಕೆಲವರು ಸಂತೋಷಪಟ್ಟರು. ರಸ್ತೆ ಬಂದರೆ ಅಭಿವೃದ್ಧಿ ಎಂದರು. ಕೆಲವರು ದುಃಖಪಟ್ಟರು. ಈ ಮರ ನಮ್ಮ ನೆನಪು ಎಂದರು. ಅರ್ಜುನ ಈ ಸುದ್ದಿ ಕೇಳಿ ಮನಸ್ಸಿಗೆ ನೋವಾಯಿತು. ಅವನು ತನ್ನ ತಾತನ ಬಳಿಗೆ ಓಡಿಕೊಂಡು ಕೇಳಿದ, ತಾತ, ಮರವನ್ನು ಕಡಿಯಬಾರದು ಅಲ್ಲವೇ? ತಾತನು ಮೃದುವಾಗಿ ಹೇಳಿದರು, ಮರ ಕೇವಲ ಮರ ಅಲ್ಲ ಮಗ, ಅದು ಜೀವ, ಅದು ನೆರಳು, ಗಾಳಿ, ನೆನಪು. ಆ ರಾತ್ರಿ ಅರ್ಜುನ ನಿದ್ರೆ ಮಾಡಲಿಲ್ಲ. ನಾನು ಏನಾದರೂ ಮಾಡಬೇಕು ಎಂದು ಯೋಚಿಸಿದ. ಮುಂದಿನ ದಿನ ಶಾಲೆಯಲ್ಲಿ ಶಿಕ್ಷಕರಿಗೆ ವಿಷಯ ತಿಳಿಸಿದ. ಶಿಕ್ಷಕರು ಮಕ್ಕಳಿಗೆ ಹೇಳಿದರು, ನಾವು ಎಲ್ಲರೂ ಸೇರಿ ಮನವಿ ಮಾಡೋಣ. ಮಕ್ಕಳು ಪೋಸ್ಟರ್ಗಳನ್ನು ತಯಾರಿಸಿದರು. ಮರ ನಮ್ಮ ಜೀವ, ನೆರಳನ್ನು ಕಾಪಾಡೋಣ, ಪ್ರಕೃತಿಯನ್ನು ಉಳಿಸೋಣ. ಹಳ್ಳಿಯ ದೊಡ್ಡವರಿಗೂ ಮನವಿ ಮಾಡಿದರು. ಅರ್ಜುನ ಧೈರ್ಯವಾಗಿ ಪಂಚಾಯಿತಿ ಸಭೆಯಲ್ಲಿ ಮಾತನಾಡಿದ. ರಸ್ತೆ ಬೇಕು, ಆದರೆ ಮರವನ್ನು ಉಳಿಸಬಹುದು. ರಸ್ತೆ ಸ್ವಲ್ಪ ಬದಿಗೆ ಮಾಡಬಹುದು. ಅವನ ಚಿಕ್ಕ ಧ್ವನಿ ಎಲ್ಲರ ಮನಸ್ಸಿಗೆ ತಟ್ಟಿತು. ಇಂಜಿನಿಯರ್ಗಳು ಸ್ಥಳ ಪರಿಶೀಲನೆ ಮಾಡಿದರು. ಸ್ವಲ್ಪ ಮಾರ್ಪಾಡು ಮಾಡಿದರೆ ಮರ ಉಳಿಯುತ್ತದೆ ಎಂದು ಕಂಡುಬಂತು. ಕೊನೆಗೆ ಪಂಚಾಯಿತಿ ನಿರ್ಧರಿಸಿತು, ರಸ್ತೆ ನಿರ್ಮಾಣವಾಗಲಿ, ಆದರೆ ನೀಮಮರ ಉಳಿಯಲಿ. ಆ ದಿನ ಹಳ್ಳಿಯವರು ಹರ್ಷೋದ್ಗಾರ ಮಾಡಿದರು. ಅರ್ಜುನನ ಕಣ್ಣು ಸಂತೋಷದಿಂದ ಮಿನುಗಿತು. ಕೆಲವು ತಿಂಗಳುಗಳ ನಂತರ ಹೊಸ ರಸ್ತೆ ಸಿದ್ಧವಾಯಿತು. ನೀಮಮರ ಅದೇ ಸ್ಥಳದಲ್ಲಿ ನಿಂತಿತ್ತು. ಈಗ ಅದು ಇನ್ನಷ್ಟು ಗೌರವ ಪಡೆದಿತ್ತು. ಅದರ ಬಳಿ ಒಂದು ಫಲಕ ಹಾಕಲಾಯಿತು. ಈ ಮರವನ್ನು ಮಕ್ಕಳ ಒಗ್ಗಟ್ಟಿನಿಂದ ಉಳಿಸಲಾಗಿದೆ. ಅರ್ಜುನ ಪ್ರತಿದಿನ ಮರದ ಕೆಳಗೆ ಕುಳಿತುಕೊಂಡಿದ್ದನು. ತಾತನು ಹೇಳಿದರು, ಒಬ್ಬನ ಧೈರ್ಯ ದೊಡ್ಡ ಬದಲಾವಣೆ ತರುತ್ತದೆ. ಕಾಲ ಕಳೆದಂತೆ ಅರ್ಜುನ ಪರಿಸರ ಸಂರಕ್ಷಣೆಯ ಬಗ್ಗೆ ಆಸಕ್ತಿ ಬೆಳೆಸಿಕೊಂಡ. ದೊಡ್ಡವನಾಗಿ ಪರಿಸರ ವಿಜ್ಞಾನಿ ಆಗುವ ಕನಸು ಕಂಡ. ಹಳ್ಳಿಯ ಮಕ್ಕಳು ಆ ಕಥೆಯನ್ನು ಕೇಳಿ ಪ್ರೇರಿತರಾದರು. ನೀಮಮರ ಇನ್ನೂ ಅಲ್ಲಿ ನಿಂತಿದೆ. ಅದರ ನೆರಳು ಹಳ್ಳಿಯವರನ್ನು ಕಾಪಾಡುತ್ತಿದೆ. ಕಥೆಯ ಸಂದೇಶ: ಚಿಕ್ಕ ಧ್ವನಿಯು ದೊಡ್ಡ ಬದಲಾವಣೆ ತರಬಹುದು. ಪ್ರಕೃತಿಯನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ.